ಈಗಾಗಲೇ ಹೇಳಿದಾಗೆ ಮೃಗಶಿರ ಮಳೆಯಾದಂತಹ ಸಂದರ್ಭದಲ್ಲಿ ಮೀನಿನ ಒಂದು ಚಿಕಿತ್ಸೆಯನ್ನು ನೀಡಲಾಗುತ್ತೆ, ಮೀನಿನ ಮದ್ದನ್ನು ನೀಡಲಾಗುತ್ತೆ. ಸತತವಾಗಿ 3 ವರ್ಷಗಳ ಕಾಲ ಈ ಮದ್ದನ್ನು ತಗೊಂಡ್ರೆ ಆಸ್ತಮಾಗೆ ರಾಮಬಾಣ ಅಂತಾರೆ. ಹಾಗಾದ್ರೆ ಏನದು? ಬನ್ನಿ ನೋಡೋಣ. ಹೀಗೆ ಮೀನಿನ ಮರಿಯಲ್ಲಿ ಔಷಧಿ ಇಟ್ಟು ಜೀವಂತ ಮೀನನ್ನೇ ನುಂಗಿಸೋದು ಅಸ್ತಮಾ ಚಿಕಿತ್ಸೆಗಾಗಿ. ಇದನ್ನ ಯಾವಾಗ ಬೇಕಾದ್ರೂ ನುಂಗಿಸುವಂತಿಲ್ಲ. ಮೃಗಶಿರ ಮಳೆ ಕೂಡುವ ಸಂದರ್ಭದಲ್ಲಿ ಮಾತ್ರ ನುಂಗಿಸಬೇಕು. ಬಿಜಾಪುರದ ಸಿಂದಗಿಯಲ್ಲಿ ಈ ಸಂದರ್ಭವನ್ನ ಮಿರಗ ಕೂಡುವುದು ಅಂತಾರೆ. ಈ ಚಿಕಿತ್ಸೆ ಹಿನ್ನೆಲೆಯಲ್ಲಿ ಭಾವಿಕಟ್ಟಿ ಕ್ಲಿನಿಕ್ ಮುಂದೆ ಜನವೋ ಜನ. ಇಲ್ಲಿ ಕಳೆದ 51 ವರ್ಷಗಳಿಂದ ಈ ಚಿಕಿತ್ಸೆ ನೀಡಲಾಗ್ತಿದೆ. ನಮಗೆ ಕೆಮ್ಮು, ಕಫ, ದಮ್ಮು ಅನ್ನೋದು ನಿವಾರಣೆ ಆಕೈತಿ. ನಮಗೆ ಹಾಕ್ಸಿಂದವ್ರಿ, ನಮಗೆ ಅನುಕೂಲ ಆಯ್ತು. ಮತ್ತೆ 2ನೇ ವರ್ಷ ಬಂದಿದ್ದೇವೆ 190ರಷ್ಟು ಗುಣವಾಗ್ತದೆ. ಆದರೆ ಈ ಮಿರಗನ ಮಳೆ ಕೂಡಿದಾಗನೇ ಅದನ್ನು ಕೊಡೋದು. ಡಾಕ್ಟರ್ MS ಭಾವಿಕಟ್ಟಿ ಅವರಿಂದ ಆರಂಭವಾದ ಈ ವಿಶೇಷ ಚಿಕಿತ್ಸೆಯನ್ನ ಅವರ ಕುಟುಂಬ ಸದಸ್ಯರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಕಳೆದ 40 ವರ್ಷಗಳಿಂದ ಇದನ್ನ ರೋಗಿಗಳಿಗೆ ಕೊಡ್ತಾ ಬಂದಿದ್ದೀವಿ. ಇದು ಮೊದಲಿಗೆ ನಮ್ಮ ಪೂಜ್ಯ ಅಜ್ಜನವಾದ ದಿವಂಗತ ಡಾಕ್ಟರ್ MS ಭಾವಿಕಟ್ಟಿ ಅವರು ಇದನ್ನ ಪರಿಚಯ ಮಾಡಿಸಿದ್ರು ಸಿಂದಗಿಯಲ್ಲಿ. ಇದರ ಅನ್ವಯ ನಾವು ಪ್ರತಿ ಇದರ ಜೂನ್ 7 ಅಥವಾ 8ನೇ ತಾರೀಕಿಗೆ ಅದು ಪುನಃ ಇದ್ರ ಮುಹೂರ್ತ ಬರೋದ್ರಿಂದ ಆ ದಿವಸ ನಾವು ಫ್ರೀಯಾಗಿ ಮೆಡಿಸಿನ್ ಕೊಡ್ತಾ ಇದ್ದೀವಿ. ಈ ಔಷಧಿಗೆ ತನ್ನದೇ ಆದ ಪಥ್ಯ ಇದೆ. ಪಥ್ಯ ಮಾಡದಿದ್ರೆ ಔಷಧಿ ಸೇವಿಸಿದ್ದು ವೇಸ್ಟ್ ಆಗುತ್ತೆ. ಅಲ್ಲದೆ ಜೀವಂತ ಮೀನಿನ ಮರಿಗಳು ಕ್ಲಿನಿಕ್ ಬಳಿಯೇ ಮಾರಾಟವಾಗುತ್ತವೆ. ಒಂದೇ ದಿನದ ಈ ಚಿಕಿತ್ಸೆಗೆ ಮೀನು ಮಾರಾಟಗಾರರು ಒಂಥರ ಏಕ್ ದಿನ ಕಾ ಸುಲ್ತಾನ್ ಆಗಿರ್ತಾರೆ. 10 ರೂಪಾಯಿಗೆ ಒಂದು ಮೀನು ಮರಿಯನ್ನ ಮಾರ್ತಾರೆ. ಮೇನ ಮಾರ್ಲಾಕ ಬಂದೇವ್ರಿ, 10 ರೂಪಾಯಿ ಒಂದು ಮೇನ ಮಾರ್ತೇವ್ರಿ. ಬಾಯಿಕಟ್ಟಿ ಡಾಕ್ಟರ್ ದವಾಖಾನಿಗೆ ಬರ್ತೀವ್ರಿ. ನಾವು ವರ್ಷ ಮಾಡ್ತೀವ್ರಿ. 30-40 ವರ್ಷ ಐತ್ರಿ ಮಾರ್ಲಾಕತ್ತಿ. ಎಲ್ಲಾರು ಆರಾಮಾಗ್ಯದ್ರಿ. ಎಲ್ಲಾರು 3 ವರ್ಷ ನುಂಗ್ಬೇಕ್ರಿ. 3 ವರ್ಷ ಆದ್ಮೇಲೆ ಬಿಡ್ಬೇಕ್ರಿ. ಎಲ್ಲ ದಮ್ಮ ಕೆಮ್ಮ ಎಲ್ಲ ಹೋಗ್ತೈತ್ರಿ. ಈ ವಿಶಿಷ್ಟ ಚಿಕಿತ್ಸೆ ನಮ್ಮಲ್ಲಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ತುಂಬಾ ಫೇಮಸ್. ಇಲ್ಲಿಗೆ ಪಕ್ಕದ ರಾಜ್ಯಗಳಿಂದಲೂ ಜನ ಚಿಕಿತ್ಸೆಗೆ ಬರೋದು ವಿಶೇಷ. ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7, ಬಿಜಾಪುರ. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗುವಂತಹ ವಿಷಯ. ಅಂದ್ರೆ ಮೃಗಶಿರ ಮಳೆಯ ಸಂದರ್ಭದಲ್ಲಿ ಈ ರೀತಿ ಔಷಧಿ ಕೊಟ್ಟರೆ ಅಸ್ತಮಾ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲದೆ ಹಲವಾರು ಕಾಯಿಲೆಗಳು ಇದರಿಂದ ನಿವಾರಣೆ ಆಗುತ್ತೆ ಅಂತಾರೆ.